ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲ್ ಏನಾದರೂ ಇರಲೇಬೇಕಲ್ಲ. ಇವತ್ತು ನಮ್ಮ ಮನೇಲಿ ಪಾಂಪ್ಲೆಟ್ ಮೀನು ಹಾಗೆ ಗೌರಿ ಮೀನು ಫ್ರೈ. ಆ ಫ್ರೈಗೆ ಗೌರಿ ಮೀನು ಫ್ರೈ ಮತ್ತು ಯಾವ ಮೀನು ಫ್ರೈಗಾದರೂ ಆಗಲಿ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹುಣಸೆಹಣ್ಣು, ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನಕಾಳು ಇಷ್ಟೇ ಹಾಕಿ ಎಷ್ಟು ಚೆನ್ನಾಗಿರುತ್ತೆ. ಮೊದಲೇ ಗೊತ್ತಿರುತ್ತೆ ಮೀನಿಗೆ ಉಪ್ಪು ಖಾರ ಹುಳಿ ಮುಂದಿದ್ರೆ ಸಖತ್ ಟೇಸ್ಟು ಅಂತ. ಕೆಲವರು ಈ ಶುಂಠಿ ಬೆಳ್ಳುಳ್ಳಿ, ಧನಿಯಾ ಪುಡಿ, ಚಕ್ಕೆ ಲವಂಗ ಅದೆಲ್ಲ ಹಾಕ್ತಾರೆ. ನಾನು ಅದನ್ನೆಲ್ಲ ಹಾಕಿ ಒಂದು ದಿವಸ ಟ್ರೈ ಮಾಡಿದೆ. ಅದು ಒಂದು ಸ್ವಲ್ಪನೂ ಮೀನಿಗೆ ಅಡ್ಜಸ್ಟ್ ಆಗಲ್ಲ, ಇಷ್ಟನೂ ಆಗಲ್ಲ, ಅದು ಚೆನ್ನಾಗೂ ಅನಿಸಲ್ಲ ನನ್ನ ಪ್ರಕಾರ. ಬೇರೆಯವ್ರಿಗೆ ಹೆಂಗೆ ಏನೋ ಗೊತ್ತಿಲ್ಲ. ಅದೇ ಇಷ್ಟೆಷ್ಟು ಮಸಾಲೆ ಹಾಕಿ ಒಂದ್ಸಲಿ ಫ್ರೈ ಮಾಡಿ, ಲಾಸ್ಟಿಗೆ ಫ್ರೈ ಮಾಡುವಾಗ ಅಕ್ಕಿ ಹಿಟ್ಟು ಅಥವಾ ಚಿರೋಟಿ ರವೆನೋ ಅಥವಾ ಬೇಡ ಹಾಗೆ ಫ್ರೈ ಮಾಡೋದಿದ್ರು ಮಾಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಖಾರ ಹುಳಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಹಾಗಾದರೆ ನೋಡೋಣ ಬನ್ನಿ ಮೀನು ಯಾವ ರೀತಿ ಇದೆ ಅಂತ. ಹೊರಗಡೆ ತಂದು ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ತಂದಿದ್ದೀನಿ. ಇದು ಯಾಕೋ ಸ್ವಲ್ಪ ಹಾಳಾದಂಗೆ ಅನ್ನಿಸ್ತಿದೆ. ಎಷ್ಟೊಂದು ರೇಟ್ ಆಗಿದೆ ಬೆಳ್ಳುಳ್ಳಿ, ಯಪ್ಪ ದೇವ್ರೆ. 400 ರೂಪಾಯಿ kg ಬೆಳ್ಳುಳ್ಳಿ. ಕಡಿಮೆನೇ ಹಾಕಬೇಕು ಅನಿಸ್ಬಿಟ್ಟಿದೆ. ಮೀನು ತರಕ್ಕೆ ಹೋಗಿದ್ದ, ಈಗ ಬಂದಿದ್ದಾನೆ, ಬರ್ತಾ ಇದನ್ನು ಹಿಡ್ಕೊಂಡು. ಇವಾಗ ನೋಡಬೇಕು ಏನು ಕ್ಲೀನ್ ಮಾಡಿದ್ದಾರೆ ಏನು ಎಲ್ಲ. ಇವನು ನೋಡ್ರಿ, ಯಾರು ಹೋಗೋಂಗಿಲ್ಲ ಯಾರೂ ಬರೋಂಗಿಲ್ಲ. ಗೌರಿ ಪಾಂಪ್ಲೆಟ್ ಸಪ್ರೇಟ್ ತರಿಸಿದ್ದೀವಿ. ಒಳಗಡೆ ಇಟ್ಟಿರಲ್ಲ ಅಡುಗೆ ಮನೆ ಬರ್ತೀನಿ ನೋಡಿ. ಇದು ಪಾಂಪ್ಲೆಟು 1300 ರೂಪಾಯಿ kg ಅಂತೆ. 4 ಬಂದಿದೆ ಒಂದು kgಗೆ. ಅಷ್ಟೊಂದು ರೇಟ್ ಕೊಟ್ಟು ತಿನ್ಬೇಕಾ? ಇದು ನೋಡ್ರಿ 180 ಗೌರಿ. ನಮಗಂತೂ ಇದೇ ಇಷ್ಟ. ಪಾಂಪ್ಲೆಟ್ ಏನು ಇಷ್ಟ ಆಗಲ್ಲ. ನಮ್ಮ ಮನೇಲಿ ತಿಂತಾರೆ ಅಂತ ತರಿಸಿದ್ದಾರೆ. ಒಂದು kg ಅದು 4 ಬಂದಿದೆ. ಇದು ಗೌರಿ ಮೀನು 1.5 kg 180 ರೂಪಾಯಿ kg. ಈಗ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ನೀಟಾಗಿ ತೊಳೆದು ಮಸಾಲೆನೂ ರೆಡಿ ಆಯಿತು ನೋಡಿ. ಹುಣಸೆಹಣ್ಣು ಹಾಕ್ಕೊಂಡು ರುಬ್ಬಿ ತೆಗ್ದಿಟ್ರೆ ಆಯಿತು. ಸ್ವಲ್ಪ ನೀಟಾಗೆಲ್ಲ ತೊಳೆದಾಯ್ತು. ಖಾರನೂ ಕೂಡ ರುಬ್ಬಾಯಿತು. ಇವಾಗ ನೀಟಾಗಿ ಹಚ್ಚಿಟ್ಟು 1 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಇವಾಗ ಖಾರ ಹಚ್ತೀನಿ, ತೋರಿಸ್ಬಿಟ್ಟು. ಇವಾಗೇ ನೋಡ್ಕೊಳ್ಳಿ, ಸ್ವಲ್ಪ ನೆಕ್ಕಿ ಅಂತಾರಲ್ಲ ಈ ಥರ ತಿಂದು ನೋಡಿ. ಉಪ್ಪು ಖಾರ ಕಮ್ಮಿ ಇದೆಯಾ ಇವಾಗಲೇ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಸರಿಯಾಗಲ್ಲ. ಬೇಕಂದರೆ ಖಾರ ಉಪ್ಪು ಹುಳಿ ಇವಾಗಲೇ ಹಾಕ್ಕೊಂಡು ತಿರುಗಿಸ್ಕೊಂಡು ಕಲಿಸ್ಬಿಡಿ. ನೀಟಾಗೆ ಮಸಾಲೆ ಈ ರೀತಿ ಸ್ವಲ್ಪ ಜಾಸ್ತಿ ಇರಬೇಕು, ಆ ರೀತಿ ಹಚ್ಚಿಡಬೇಕು. ಅವಾಗ ಅದು ಚೆನ್ನಾಗಿ ಖಾರ ಉಪ್ಪು ಹುಳಿ ಎಲ್ಲ ಹಿಡ್ಕೊಡುತ್ತೆ ಅಲ್ವಾ. ಈಗೇನು ಹೊಸದೆಲ್ಲ ಎಲ್ಲರೂ ಮಾಡಿರ್ತೀರ. ಆದರೂ ನಾನು ವಿಡಿಯೋ ಮಾಡೋದೆಲ್ಲ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋ ರೀಸನ್ಗೆ ಮಾಡ್ತೀನಿ ಅಷ್ಟೇ. ಇವಾಗ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ನೋಡ್ತೀನಿ. ಮಧ್ಯಾಹ್ನ ತೋರಿಸ್ತೀನಿ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಎಲ್ಲ ಮಲ್ಕೊಂಬಿಟ್ವಿ, ಯಾರೂ ಊಟ ಮಾಡಲಿಲ್ಲ. ಹಾಗಾಗಿ ಮಧ್ಯಾಹ್ನ ಏನು ಫ್ರೈ ಮಾಡಲಿಲ್ಲ. ಇವಾಗ ಮಾಡೋಣ ಅಂತ ಬಂದಿದ್ದೀನಿ. ಮಧ್ಯಾಹ್ನ ಹಚ್ಚಿಟ್ಟಿದ್ದು ಮಸಾಲೆ ಇದೆ, ಹಿಂಗೆ ಇದೆ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ತವಾ ಫ್ರೈ ಮಾಡ್ತಾಯಿದ್ದೀನಿ. ಇದು 1 ಟೈಮ್ ಕರೆದಿದ್ದು ಕಬಾಬ್ ಎಣ್ಣೆ ಇತ್ತು, ಅದನ್ನೇ ಹಾಕ್ತಿದ್ದೀನಿ. ಮತ್ತು ತೆಗೆದಿಟ್ರೆ ಸರಿಯಾಗಲ್ಲ, ವೇಸ್ಟ್ ಆಗ್ಬಿಡುತ್ತೆ ಅಂದ್ಕೊಂಡು ಇದನ್ನೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ಕಡೆ ಅನ್ನಕ್ಕಿಟ್ಟಿದ್ದೀನಿ. ಬಿಗ್ ಬಾಸ್ ಬರೋಷ್ಟೊಳಗಡೆ ರೆಡಿ ಆಗಬೇಕು. ಫಸ್ಟು ಪಾಂಪ್ಲೆಟ್ಟೇ ಕರೆದ್ಬಿಡೋಣ. ಇನ್ನೊಂದು ಸ್ವಲ್ಪ ಮೇಲ್ಮೇಲೆ ಆಮೇಲೆ ಮಸಾಲೆ ಹಚ್ಕೊಂಡ್ರೂ ಆಗುತ್ತೆ. ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿರಿ. ಬೆಳಗ್ಗೆ ಹಚ್ಚಿಟ್ಟಿದ್ದಲ್ಲ. ತಟ್ಟೆ ಫುಲ್ ಇದೆ ಒಂದು ಪಾಂಪ್ಲೆಟ್. ಇದು ಫಸ್ಟ್ ಕರೆದ್ಬಿಟ್ಟು ಆಮೇಲೆ ಬೇರೆ ಕರಿತೀನಿ. ಫಸ್ಟ್ ಫ್ರೈ ಮಾಡಿಬಿಟ್ಟು ಬೇರೆ ಮಾಡೋಣ ಅಂದ್ಕೊಂಡು 20 ವಾರ ಏನೂ ಕಚ್ಕೊಂಡಿಲ್ಲ ನೋಡಿ. 2 ತಗೊಂತೀನಿ. ಮಸಾಲೆ ಏನು ಹಂಚಿಗೇನು ಹಿಡ್ದಿಲ್ಲ ನೋಡಿ, ಅದು ಚೆನ್ನಾಗಿ ಬಂದಿದೆ. ಇದು ರೆಡ್ ಕಲರೇ ಇದೆ ಖಾರ. ಇದು ಮೀನು ವೈಟ್ ಇದೆಯಲ್ಲ, ವೈಟ್ ಕಲರ್ ಕಾಣ್ತಿದೆ.
ಚೆನ್ನಾಗೈತಿದೆ ನೋಡಿ. ಮತ್ತಿದು ಎಣ್ಣೆ ಕಬಾಬು ಕರೆದಿದ್ದು ಮತ್ತು ಒಂದಿನದಿದು. ಸರಿ, ಇದು ಆಪ್ಷನಲ್ಲು ಕರ್ಬೇವಿನ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ನಾನು ಚೆನ್ನಾಗಿರುತ್ತೆ ಎಣ್ಣೆ ಒಳಗೆ ಫ್ರೈ ಆದರೆ ಅಂತ ಹಾಕಿರ್ತೀನಿ. ತಿನ್ಕೊಂಬಿಡ್ತಾರೆ ಇದು ಎಣ್ಣೆ ಒಳಗೆ ಫ್ರೈ ಮಾಡಿಕೊಟ್ಬಿಟ್ರೆ. ಹಾಗೆ ತಿನ್ನಿರಿ ಅಂದರೆ ತಿನ್ನಲ್ಲ, ಇಲ್ಲಾಂದರೆ ಅದು ಇದ್ರದ್ದು ಮಸಾಲೆ ಇರುತ್ತಲ್ಲ ಅದರಲ್ಲೊಂದು ಸ್ವಲ್ಪ ಹಿಂಗೆ ಬಾಳಿಸ್ಬಿಟ್ಟು ಏನೇನೇ ತಗೊಂಡು ತಿಂದರೆ ಪ್ರೆಸ್ ಮಾಡಿ ಹಿಂಗೆ ಹಚ್ಬಿಡ್ತೀನಿ. ಫಿಶ್ ಫ್ರೈ ನಮ್ಮ ಮನೇಲಿ ರೆಡಿ ಆಯಿತು.